ಹ್ಯಾಂಡಲಿಂಗ್ ಮೆಥಡ್ ಗೊತ್ತಿಲ್ಲ ನಿಮಗೆಲ್ಲ ಯಾವ ತರ ಹ್ಯಾಂಡಲ್ ಮಾಡಬೇಕು, ಕೂತ್ಕೋಬೇಕು, ಕೆಲಸ ಮುಗಿಸ್ಕೊಂಡು ಪ್ಯಾಕ್ ಮಾಡಬೇಕು, ಇನ್ನು ಏನ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಇರಲಿಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಲೋ ಬಜೆಟ್ ಅಲ್ಲೇ ಹೋಗಿ. ನಿಮ್ ಕಿಟ್ಗೆ ಯಾವಾಗ ಯಾರು ಮಾಡ್ಬೇಕು ಹೇಳಿ, ನಿಮ್ಗೆ ಕ್ಲೈಂಟ್ಸ್ ಜಾಸ್ತಿ ಆದಾಗ ನಿಮ್ಮ ಕಿಟ್ಗೆ ಈಗ ಒಂದು ಕ್ಲೈಂಟ್ 5,000 ಕೊಡ್ತಾರೆ ಅಂತಂದ್ರೆ 1,2,000 3,000 ನಿಮ್ಮ ಒಂದು ಕಿಟ್ ಮೇಲೆ ಇನ್ವೆಸ್ಟ್ ಮಾಡಿ, ಇನ್ನೊಂದು 2,000 ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅವಾಗ ಏನು ಸೇವಿಂಗ್ಸ್ ಇರಲ್ಲ. ಫಸ್ಟ್ ಬಿಗಿನರ್ಸ್ ಅಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಒಂದು 6 ಮಂತ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ನೀವು ನಿಮ್ಮ ಮೇಲೆ, ನಿಮ್ಮ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಒಂದು ವ್ಯಾನಿಟಿನ ನೀವು ಬಿಲ್ಡ್ ಮಾಡ್ಕೊಂಡ್ರೆ ಅದಾಗ ನಿಮ್ಮ ವ್ಯಾನಿಟಿ ನೀವು ಬಿಲ್ಡ್ ಮಾಡಿ ಅದೇ ನೀವು ಬಿಲ್ಡ್ ಮಾಡಬೇಕು. ಓಕೆನಾ? ಸಿಗುತ್ತೆ, ಈ ತರ ಪ್ಯಾಡಲ್ ಸಿಗುತ್ತೆ. ನಾನು ಇದು ತಗೋಬೇಕಾ ಅಂತ ಕೇಳಿದ್ರೆ ಹೇರ್ ಡಮ್ಮಿ ಮಾತ್ರಕ್ಕೆ ನಾನು ಇದನ್ನ ಕೊಟ್ಟಿದ್ದೀನಿ. ಈ ಹೇರ್ ಡಮ್ಮಿ ಮೇಲೆ ಮಾಡ್ತಿರಲ್ವಾ, ಹೇರ್ ಡಮ್ಮಿ ಮೇಲೆ ಇದನ್ನ ಕೊಟ್ರೆ ಮಾಚಕ್ಕಾಗಲ್ಲ, ಕಿತ್ಕೊಂಡು ಬಂದ್ಬಿಡುತ್ತೆ, ಒಳಗಡೆ ಇದೆಯಲ್ಲ ಇದು ಬಂದ್ಬಿಡುತ್ತೆ ಇದು ಸಮೇತ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಕ್ಲೈಂಟ್ ಮೇಲೆ 6 ಟೈಮಲ್ಲಿ ರಿಮೂವ್ ಮಾಡ್ತೀನಿ ಅಂತಂದಾಗ ಈ ತರದ ಪ್ಯಾಡಲ್ ಕೂಡ ಯೂಸ್ ಮಾಡಿ. ಹೇರ್ ಡಮ್ಮಿ ಮೇಲೆ ಯೂಸ್ ಮಾಡ್ತೀನಿ ಅಂತಂದಾಗ ಈ ತರದ ಒಂದು ಪ್ಯಾಡಲ್ ಕೂಡ ಯೂಸ್ ಮಾಡಿ. ಸೊ ಪ್ಯಾಡಲ್ ಪೂಮಲ್ಲಿ 6 ಹೆಂಗೆ ಟ್ಯಾಂಗಲ್ ಹೆಂಗೆ ರಿಮೂವ್ ಮಾಡೋದು, ಲೆಂತ್ ಬಿಡಿಸ್ಕೊಂಡು ಅದಾದ್ಮೇಲೆ ಮಿಡಲ್ ಅಲ್ಲಿ ಬಿಡಿಸ್ಕೊಂಡು, ಮಿಡಲ್ ಮತ್ತೆ ಲೆಂತ್ ಎರಡು ನಿಮ್ಗೆ ಕ್ಲಿಯರ್ ಆಯ್ತು ಅಂದ್ಮೇಲೆ ರೂಟ್ಸ್ಗೆ ಹಾಕ್ಬೇಕು. ನೀವು ಸ್ಟಾರ್ಟಿಂಗ್ಗೆ ರೂಟ್ಸ್ಗೆ ಹಾಕ್ಬಿಟ್ರೆ ಏನಾಯ್ತು, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಹೇರು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಿಮ್ದು ಏನಂತಾರೆ ಕ್ಲೈಂಟ್ಸ್, ಯಾರಾದ್ರೂ ನೋವು ತಗೊಳಲ್ಲ, ಮುಟ್ಟಿದ್ರೆ ಅರ್ಜಿ ಇಲ್ಲ ನಮ್ಗೆ ಅನ್ಸುತ್ತೆ, ಅವಾಗ ಅನ್ಸಲ್ವಾ. ಸೊ ಹಾಗಾಗಿ ನೀವು ಯಾವಾಗ್ಲೂ ಹ್ಯಾಂಡಲ್ ಮಾಡ್ಬೇಕಾದ್ರು ಕ್ಲೈಂಟ್ ನ ಸ್ಮೂತ್ ಆಗಿ ಹ್ಯಾಂಡಲ್